ನಾನು ವಿದೇಶದಲ್ಲಿದ್ದೆ. ಏನು ಬಿ ಆರ್ ಪಾಟೀಲ್ ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಕೂಡ ಇದ್ರಾಗ ನೋಡಿದ್ದೀನಿ. ಏನ್ರಿ ಮಾತನಾಡಿದ್ದು ಏನೋ ಆಡಿಯೋ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್, ಬಿ.ವೈ. ಗೋಪಾಲಕೃಷ್ಣ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಜೊತೆಗೆ ರಾಜು ಕಾಗೆ ಅವರು, ಹೀಗೆ ತಮ್ಮ ಪಕ್ಷದ 4-5 ಶಾಸಕರುಗಳು ಅನುದಾನ ಸಿಗ್ತಿಲ್ಲ ಅಥವಾ ಕೆಲಸ ಆಗ್ತಿಲ್ಲ ಸೇರಿದಂತೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಸರ್ಕಾರ ಕೆಲವು ಸಚಿವರುಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಒಳಗೊಂಡಂತೆ ಈ ರೀತಿ ಅಸಮಾಧಾನ ತಮ್ಮ ಪಕ್ಷದ ಶಾಸಕರಲ್ಲಿ ಮುಗಿಲೆದ್ದಿರುತ್ತೆ. ನೋಡಿ, ಒಂದು ಮುಖ್ಯಮಂತ್ರಿಗಳು ಸಂಬಂಧಿಸಿ ಯಾರ್ಯಾರು ಶಾಸಕರಿದ್ದಾರೆ, ಕಾಗೆ ಅವರು ಇರ್ಬೋದು, ಗೋಪಾಲಕೃಷ್ಣ ಅವರು ಇರ್ಬೋದು, ಅವ್ರನ್ನ ಕರೆದು ಮಾತಾಡಿ ಚರ್ಚೆ ಮಾಡಿ ಅಲ್ಲಿ ಅವರ ಮತಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ತಪ್ಪೇನಿದೆ? ಶಾಸಕಾಂಗ ಸಭೆ ಕರಿಬೇಕು ಅಂಥೇಳಿ ಶಾಸಕರು ಒತ್ತಾಯ ಮಾಡೋದು ತಪ್ಪೇನಿಲ್ಲ, ಕೋರಿಕೆ ಮಾಡೋದು ತಪ್ಪಲ್ಲ. ದೇ ಆರ್ ಮೆಂಬರ್ಸ್, ಅದಕ್ಕಿಂತ ತಪ್ಪಿದೆ. ಶಾಸಕಾಂಗ ಸಭೆ ಇರೋದೇ ಶಾಸಕರ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ. ಇತ್ಯರ್ಥ ಆಗಿದ್ದಾವೆ, ಸ್ವಲ್ಪ ಉಳಿದಿರ್ತವೆ, ಸ್ವಲ್ಪ ಆಗಿರ್ತವೆ, ಬಗೆಹರಿಸ್ತಾರಲ್ಲ. ಭಾಳ ಚಿಂತೆ ಮಾಡೋಕೆ ಹೋಗ್ರಿ. ಶಾಸಕರ ಏನು ಅಭಿಪ್ರಾಯಗಳನ್ನ ಗೌರವಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಅದನ್ನು ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಬಿ ಆರ್ ಪಾಟೀಲ್ನು ಕರೆಸ್ತಾರೆ, ಕಾಗೆ ಅವ್ರನ್ನೂ ಕರೆಸ್ತಾರೆ. ಅವ್ರು ಏನಾದ್ರು ಸಮಸ್ಯೆಗಳಿದಾವೆಲ್ಲ ಮಾಡಿಕೊಡ್ತಾರೆ. ಬಹುತೇಕ ಸಚಿವರ ಮೇಲೆ ಆರೋಪ, ಉಸ್ತುವಾರಿ ಸಚಿವರುಗಳು ಜಿಲ್ಲೆಯಲ್ಲಿ ಶಾಸಕರಿಗೆ ಸ್ಪಂದಿಸಲ್ಲ, ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅನ್ನೋ ಆರೋಪಗಳಿದಾವೆ. ಅಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿ ಅವರು ಹೇಳಿದರೆ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಆ ಬಗ್ಗೆ ಕ್ರಮ ಕೈಗೊಳ್ತಾರೆ. ಯಾರು ಅಂಥ ಸಚಿವರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸರಿಯಾಗಿ ಕೆಲಸ ಮಾಡಲ್ಲ ಏನಿದೆ. ಎಸ್, ನೋಡಿ, ಅದನ್ನು ಮುಖ್ಯಮಂತ್ರಿಗಳು ಅದನ್ನು ವಿವರಣೆ ಪಡೆದುಕೊಳ್ತಾರೆ. ಬಿ ಆರ್ ಪಾಟೀಲ್ ವಿವರಣೆ ಪಡ್ಕೋತಾರೆ, ಜಮೀರ್ ಅವ್ರದ್ದು ವಿವರಣೆ ಪಡೆದುಕೊಳ್ತಾರೆ. ಒಮ್ಮಿಂದೊಮ್ಮೆ ಇದು ಮಾಡೋಕ್ಕೆ ಬರಲ್ಲ. ವಿವರಣೆ ಪಡೆದುಕೊಂಡು ಸತ್ಯಾಂಶಗಳನ್ನ ಅರ್ಥ ಮಾಡಿ ತಿಳ್ಕೊಂಡು ಅದನ್ನು ಸಹ ಕ್ರಮ ಕೈಗೊಳ್ಬೇಕಾಗ್ತದೆ ಏನಿದ್ರು ಕೂಡ. ಎಸ್, ರಾಜ್ಯದ ಮಟ್ಟಿಗೆ ಈ ಶತಮಾನದ ದೊಡ್ಡ ಸಮಸ್ಯೆ ಅಂದ್ರೆ ನೈಸ್ ಸಮಸ್ಯೆ ಸರ್. ಈಗ ನೈಸ್ ಹೋರಾಟ ಅದೇ. ಈಗ ಅವರು ಪಾಪ ತಿಳ್ಕೊಂಡ್ಬಿಟ್ಟಿದಾರ. ನಾವು KID ಅಕ್ವೈರಿಂಗ್ ಬಾಡಿ ಅಷ್ಟೇ. PWDಯಿಂದ ಅದು ನೈಸ್ ರೋಡ್ ಇದಾಗಿರುವಂಥದ್ದು. PWD ನಮಗೆ ಏನು ಅಕ್ವೈರ್ ಮಾಡಿಕೊಡು ಅಂತಾರೆ, ಅಕ್ವೈರ್ ಮಾಡಿಕೊಡ್ತೀವಿ. ಲೈಕ್ ಮೆಟ್ರೋಗೆ PWD ಇರ್ಬೋದು, KRID ಇರ್ಬೋದು, ಎಲ್ಲೆಲ್ಲಿ ನಮಗೆ ಬೇರೆ ಅಕ್ವೈರಿಂಗ್ ಬಾಡಿ ಅಷ್ಟೇ. ನಮಗೆ ಅಕ್ವೈರಿಂಗ್ ಇದಕ್ಕೆ ಮಾಡಿ ಕೇಳ್ತಾರೆ. ಅಲ್ಲಿ ಸಮಿತಿ ಆಗಿದೆ. ಈಗ ಇದು ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಆಗಿದೆ. ಅಲ್ಲಿ ಕೆಲವೊಬ್ಬರಿಗೆ ನೈಸ್ನವರು ಸೈಟನ್ನು ಮಾಡಿಕೊಟ್ಟಿದ್ದಾರೆ. ಈಗ ಬಂದಿದ್ದಾರಲ್ಲ, ಸೈಟ್ ಮಾಡಿಕೊಟ್ಟಿದ್ದಾರೆ. ಆ ಸೈಟ್ಸನ್ನು ಕೊಡಬೇಕು ಅಂಥೇಳಿ ಇದು ಮಾಡಿದ್ದಾರೆ. ಅದು ಸೈಟ್ಸ್ ಕೊಡುವಾಗ ಅಲ್ಲಿ ಒಂದು ಜಿಲ್ಲಾಧಿಕಾರಿ ಒಂದು ಸಮಿತಿ ಇದು ಆಗಿದೆ. ಅದು ಸಮಿತಿದಾಗ ಈಗ ಸಮಿತಿ ಸಬ್ ಕಮಿಟಿ ಇದ್ದಂದ್ರೆ ನಾನು ಮಾತನಾಡೋದು ಸರಿಯಾಗೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನ್ಯಾಯಯುತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಸಂಸ್ಥೆ ಸರ್ಕಾರಕ್ಕಿಂತ ಸಾಕಷ್ಟು ಪ್ರಭಾವಿ ಸಂಸ್ಥೆ ಅನ್ಸುತ್ತೆ ಸರ್ ನೈಸ್. ಯಾಕಂದ್ರೆ ಹಿಂದೆ ವಿಶ್ವನಾಥ್ ಕಮಿಟಿ ಆಯ್ತು, ಜಯಚಂದ್ರ ಕಮಿಟಿ ಆಯ್ತು, ಪರಮೇಶ್ವರ್ ಕಮಿಟಿ ಆಯ್ತು, ಯಾವ ಕಮಿಟಿ ಬಂದು ಸೊಲ್ಯೂಷನ್ ಸಿಗ್ತಿರೋದು. ಬಹುಶಃ ಈ ಸಮಿತಿಯಲ್ಲಿ ಇದಕ್ಕೆ ಒಂದು ಇತಿಶ್ರೀ ಹಾಡ್ತೀವಿ. ಇದಕ್ಕೊಂದು ಫುಲ್ ಸ್ಟಾಪನ್ನು ಕೊಡ್ತೀವಿ. ಏನು ಡೆಲ್ಲಿಗೆ ಹೋಗೋದಕ್ಕೆ ಅದಕ್ಕೆ ಸಂಬಂಧ ಏನದ ರೀ? ಡೆಲ್ಲಿಗೆ ಹೋಗಿದಾಗ ಅದಕ್ಕೆ ಸಂಬಂಧ ಏನಿದೆ? ಅದಕ್ಕೆ ಸಂಬಂಧ ಇಲ್ಲ. ನೋಡಿ, CM ಅವ್ರು ಹೋಗಿದ್ದು ಅನೇಕ ಮೀಟಿಂಗ್ ಸಲುವಾಗಿ. ಪಕ್ಷದವ್ರನ್ನೂ ಚರ್ಚೆ ಮಾಡ್ತಾರೆ. ಸಂಪುಟ ಪುನರಾಚನೆ ಆಗಲಿ, ಇದು ಆಗಲಿ, ಅದು ಮುಖ್ಯಮಂತ್ರಿಗಳಿಗೆ ಇವ್ರು ಸರಿ ಇದ್ದಲ್ಲ. ಅದು ಕಾಕತೀಳ ಇರಬೇಕು ಅಷ್ಟೇ, ಮತ್ತೆ ಯಾಕೆ ಎಲ್ಲರಿಗೂ ಆಸೆ ಇರ್ತದೆ. ತಪ್ಪೇನಿದೆ ಅದರಲ್ಲಿ? ಎಲ್ಲರೂ ಸಮ್ಮತರಿರ್ತಾರೆ, ಎಲ್ಲರಿಗೂ ಹಕ್ಕಿದೆ, ಇರ್ಬೋದು, ತಪ್ಪೇನಿದೆ.
ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಇದನ್ನು ಕೇಳುವಂಥದ್ದು ಎಲ್ಲ ಹಿಂದಿನ ಸರ್ಕಾರ ಇರಲಿಲ್ವಾ? ಅಲ್ಲಿ ಕೇಳ್ತಾ ಇದ್ರು, ಇಲ್ಲಿನೂ ಕೇಳಿದ್ದಾರೆ. ಬಿ ಆರ್ ಪಾಟೀಲ್ ಹಿರಿಯರಿದ್ದಾರೆ, ಆಮೇಲೆ ಉಳಿದವರು ಕೂಡ ಹಿರಿಯರಿದ್ದಾರೆ. ಮುಖ್ಯಮಂತ್ರಿಗಳು ಅವ್ರನ್ನ ಕರೆಸಿ ಬಗೆಹರಿಸ್ತಾರೆ. ಮುಖ್ಯಮಂತ್ರಿಗಳು ಮಾತನ್ನು ಕೇಳ್ತಾರೆ, ಅವ್ರು ಎಲ್ಲರೂ ಕೇಳಿ ಮುಖ್ಯಮಂತ್ರಿಗಳು ಅವ್ರಿಗೇನು ಸಮಸ್ಯೆಗಳಿದಾವೆ ಅದನ್ನೆಲ್ಲ ಬಗೆಹರಿಸ್ತಾರೆ ಮುಖ್ಯಮಂತ್ರಿಗಳು. ಇಲ್ಲ, ಒಂದು ನೋಡಿ, ಜಂಬೀರವ್ರು ಮಾತಾಡಿ ಯಾವುದೋ ಪಿ ಎ ಮಾತಾಡಿದಂಥದ್ದು ಅದೇನು ಸತ್ಯಾಂಶಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಸತ್ಯಾಂಶಗಳನ್ನ ತಿಳ್ಕೊಳ್ಳೋದೇ ಮಾತಾಡೋದಂಥ ತಪ್ಪಾಗುತ್ತೆ. ಈಗ ನಾನು ಪಿ ಎ ಅಂತೇಳಿ ಯಾರೋ ಮಾತಾಡಿದರೆ ಅದು ನಾನು ಆಗಿರೋದಲ್ಲ ಅದರಲ್ಲಿ. ಅದು ನಿಮ್ಮ ಊಹೆಗಳಿವೆಲ್ಲ ಇವೆಲ್ಲ. ಓಕೆ, ನೀವೇನು ಸಲಹೆ ಸೂಚನೆ ಕೊಡ್ತೀರಿ ಸರ್? ಹಿರಿಯ ಸಚಿವರು ಬೇರೆ ನೀವು, ಏನಂತೆ ಕೆಲವು ಶಾಸಕರಿಗೆ ನಾವು ಸಲಹೆ ಸೂಚನೆ ಕೊಡೋಷ್ಟು ದೊಡ್ಡವರಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಸಮರ್ಥರಿದ್ದಾರೆ. ಅವ್ರು ಮುಖ್ಯಮಂತ್ರಿಗಳು ಎಲ್ಲನೂ ಅವ್ರಿಗೆ ಏನು ಸಲಹೆ ಕೊಡಬೇಕು, ಸೂಚನೆ ಕೊಡಬೇಕು, ಪರಿಹಾರ ಕೊಡಬೇಕು. ಆ ಪರಿಹಾರವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ. ಥ್ಯಾಂಕ್ ಯು. ನಾನು ಕೇಳಿಲ್ಲ ಆ ಬಗ್ಗೆ. ಅದ್ರ ಬಗ್ಗೆ ತಾಂತ್ರಿಕ ಹಾಗೇನಾದ್ರಿದ್ರೆ ತಾಂತ್ರಿಕ ಇದನ್ನು ಪಡ್ಕೊಂಡು ಅದಕ್ಕೆ ರಿಪೇರಿ ಮಾಡಬೇಕಾಗ್ತದೆ. ಮತ್ತು ಈಗಾಗಲೇ ಇದರಿಂದ ವರ್ಲ್ಡ್ ಬ್ಯಾಂಕ್ನಿಂದ ಡ್ಯಾಮ್ ಸೆಕ್ಯೂರಿಟಿ ಒಂದು ಸ್ಕೀಮ್ ಒಂದು ಕೊಡೋದಿದೆ. ನೋಡೋಣ, ನಾನು ಮಾಹಿತಿಯನ್ನು ಪಡ್ಕೋತೀನಿ. ನಾನು ನಿನ್ನೆನೂ ಕೂಡ ಯಾರಿಗೂ ಮಾತನಾಡಿದ್ದೀನಿ ಡೆಲ್ಲಿಯಲ್ಲಿ ಇವತ್ತೊಂದು ದಿವಸ. ಬಹುಶಃ ಕೆಲವೇ ದಿನಗಳಲ್ಲಿ ಅವರು ಈ ಸೈಟ್ಸನ್ನು ಏನದಲ್ಲ ಅದನ್ನ ಬಗ್ಗೆ ನಿರ್ಣಯಕ್ಕೆ ಕೂತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.